ಅರುಣ 2022ಕ್ಕೆ ನಿನ್ನಿಂದ ಅರುಣೋದಯ ಕಡೆ. ದೊಡ್ಡ ಮಾತಿದೆ, ಔಷಧಿ ಆಗದ ಬೇರಿಲ್ಲ, ಮಂತ್ರವಾಗದ ಅಕ್ಷರವಿಲ್ಲ, ಉಪಯೋಗಕ್ಕೆ ಬರದೇ ಇರುವ ಮನುಷ್ಯನೇ ಇಲ್ಲ, ಹೇಳಿಕೊಡುವ ಗುರು ಬೇಕು ಅಷ್ಟೇ. ನಮ್ಮ ರಾಮನಗರ ತಂಡ ತಾಳ ಕರೆಕ್ಟ್ ನುಡಿಸಿದ್ರಲ್ಲ, ಅದು ದೊಡ್ಡ ಸಾಧನೆ. ದೊಡ್ಡ ಸಾಧನೆ. ವಂಡರ್ಫುಲ್ ವಂಡರ್ಫುಲ್. 2022ಕ್ಕೆ ಅರುಣ್ ಸರ್ ಇಂದ ಅವರ ಸಂಗೀತದಿಂದ ಅರುಣೋದಯ ಅಂತ ಹೇಳಾಗಿದೆ. ಇನ್ ನಾವೇನ್ ಹೆಚ್ಚಾಗಿ ಹೇಳೋದಕ್ಕೆ ಸಾಧ್ಯ. ಬಟ್ ಎಲ್ಲರ ಕಡೆಯಿಂದ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಅರುಣ್ ಸರ್ಗೆ ಪ್ಲೀಸ್ ಪ್ಲೀಸ್. ಅರುಣ್ ಸರ್ ಅವ್ರು ಕಂಡಕ್ಟ್ ಮಾಡಿ ಅಷ್ಟು ಅದ್ಭುತವಾಗಿ ನುಡಿಸಿದಂತ ನಮ್ಮ ಎಲ್ಲ ಕಲಾವಿದರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ. ಅಂಡ್ ಅಲ್ಲಿರುವಂತಹ ಮಧು ಸರ್, ಪ್ರದೀಪ್ ಸರ್, ಎಲ್ಲ ಮ್ಯೂಸಿಷಿಯನ್ಸ್ಗೆ ಮತ್ತೊಂದು ದೊಡ್ಡ ಚಪ್ಪಾಳೆ ಪ್ಲೀಸ್. 18 ವಾದಕರು ಇವತ್ತು ವಾದ್ಯಗಳ ಜೊತೆ ಮಾತನಾಡ್ತಾ ಇದ್ರು. ವಿಪಿ ಸರ್, ನಿಮ್ಗೆ ಹೇಗೆ ಅನ್ಸ್ತು ಈ ಪರ್ಫಾರ್ಮೆನ್ಸ್? ಸಂಕ್ರಾಂತಿ ಇದಕ್ಕಿನ್ನ ಜೋರಾಗಿ ಅಲ್ವಾ ಸಂಭ್ರಮಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಂದೊಂದು ಸಣ್ಣ ವಿನಂತಿ ಅನುಶ್ರೀ ಅವರೇ, ಸರ್ ಇಂಡಿವಿಜುವಲ್ ಆಗಿ ಎಲ್ಲರೂ ಅವ್ರವ್ರ ಹೆಸರನ್ನ ಹೇಳಬೇಕು, ಅವ್ರು ನುಡಿಸ್ತಿರೋ ವಾದ್ಯದ ಹೆಸರನ್ನ ಹೇಳಬೇಕು ದಯವಿಟ್ಟು. ಕಿರಣ್ ಕುಮಾರ್, ಊರು ರಾಮನಗರ ಜಿಲ್ಲೆ, ಮಾಗಡಿ ತಾಲೂಕು, ಗೇರಳಿ ಗ್ರಾಮ. ಇದು ಇನ್ಸ್ಟ್ರೂಮೆಂಟ್ ಹೆಸರು ಹೇಳಿ. ನಮ್ಮ ಡೊಳ್ಳು ಕುಣಿತ. ಈಗ ನಮ್ಮ ಲೇಡಿ ಪವರ್ ನೋಡಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನಿಮ್ಮ ಹೆಸರು? ವೇದ. ನಾನು ಮೈಸೂರಿಂದ ಬಂದಿರೋದು. ನಾನು ನೋಡಿಸ್ತಿರೋದು ಬಂದು ನಗಾರಿ. ನಾನು 4 years ಇಂದ ವರ್ಕ್ ಮಾಡ್ತಿದ್ದೀನಿ. ಅರೆ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಬಸಪ್ಪರೇ ಮೇಡಮ್ ಅವರು, ಧಾರವಾಡ ಕೆರಿಗೇರಿಯಿಂದ ರೀ, ಧಾರವಾಡ ಅಂತಾರೆ. ನೀವು ನುಡಿಸ್ತಾ ಇರುವಂತಹ ವಾದ್ಯದ ಹೆಸರು? ಜಾನಪದ ಜಗ್ಗಲ್ಗಿ ಮೇಳ ಅಂತೇಳಿ. ಸರ್ ಆಮೇಲೆ ಇನ್ನೊಂದು ಕೇಳ್ಪಟ್ಟೆ, ಅದನ್ನ ಈ ತರ ಮಹಾಗುರುಗಳು ಹಿಂಗೆ ಉರುಳಿಸ್ಬಿಟ್ಟೆಲ್ಲ ಅವರು ನುಡಿಸ್ತಾರೆ ಅಂತ, ಹೌದಾ? ಹೌದು. ಒಂದ್ಸಲಿ ಅದ್ ತೋರಿಸ್ತೀರಾ ಸರ್ ಆ ಕಲೆನ? ಪ್ಲೀಸ್ ಪ್ಲೀಸ್ ಬನ್ನಿ ಸರ್. 4 ಜನ ಬಂದ್ರೆ ಚೆನ್ನಾಗಿರತ್ತೆ ಪ್ಲೀಸ್. ಸೂಪರ್ ಸರ್. ತಮ್ಮ ಹೆಸರು? ಮಂಜು ಮೇಡಮ್. ನಮ್ಮ ಊರು ಧಾರವಾಡ ಮೇಡಮ್, ಧಾರವಾಡ ಹತ್ರ ಕೆಲಿಗೇರಿ ಮೇಡಮ್. ಸೂಪರ್, ಥ್ಯಾಂಕ್ ಯು ಮಂಜು ಸರ್. ನಮ್ಮ ಹೆಸರು ನಾಗೇಶ್ ಅಂತೇಳಿ, ಧಾರವಾಡದಿಂದ ಬಂದಿದ್ವಿ, ಕೆಲಿಗೇರಿ ಗ್ರಾಮ. ಇದು ನಾವು ಜಗ್ಗಲ್ಗಿ ತಂಡ. ನಾವು ಕಲಿತು ಒಂದು 11 ವರ್ಷ ಆಯ್ತು. ಸೂಪರ್. ಧಾರವಾಡ ಹತ್ರ ಕೆಲಿಗೇರಿ. ನನ್ನ ಹೆಸರು ಕರಿಯಪ್ಪ ಅಂತೇಳಿ, ಜಗ್ಗಲ್ಗಿ ಮೇಳ. ನಾವು ಕಲಿತು ಒಂದು 15 ವರ್ಷ ಆದ್ಮೇಲೆ. ಓಕೆ ಸೂಪರ್. ಈ ತಂಡದ ನಾಯಕ ಮಂಜು ಸರ್ ಅವರು, ಅವರೇ ಇಡೀ ತಂಡದ ಇಂಟ್ರೊಡಕ್ಷನ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಸರ್ ನನ್ನ ಹೆಸರು ನಗಾರಿ ಮಂಚು ಅಂತೇಳಿ, ನಗಾರಿ ವಾದ್ಯನೇ ಒಂದು ಕೆಲಸ ಆಗಿ ಮಾಡ್ಕೊ ಬರ್ತಾ ಇದ್ದೀನಿ ಸರ್. ಇವರು ರವಿ ಅಂತೇಳಿ ತಮಟೆಯಲ್ಲಿ ಇರ್ತಾರೆ, ಕೋಲಾರದಿಂದ ಬರ್ತಾರೆ ಸರ್. ಇವರು ನಿಶಾ ಅಂತೇಳಿ ನಗಾರಿ ಕಲಾವಿದರು, ಇವರು ಮಹಿಳಾ ನಗಾರಿ ನುಡಿಸ್ತಾರೆ ಸರ್. ಸರ್ ಇವ್ರು ಗೌತಮ್ ತಾಲ್ಸೆಯಲ್ಲಿದ್ದಾರೆ, ಆ ತಾಲ್ಸೆನ ತುಂಬ ಅಚ್ಚುಕಟ್ಟಾಗಿ ನುಡಿಸ್ತಾರೆ ಸರ್. ಅವರು ನಮ್ಮ ಜೊತೆಗೆ ಇರ್ತಾರೆ ಸರ್ ಯಾವಾಗ. ಸರ್ ನಗಾರಿ ತೇಜು ಅಂತೇಳಿ ಮೈಸೂರಿನವ್ರೆ. ಆನಂದ್ ಅಂತೇಳಿ ಸರ್, ಇವರು ನಗಾರಿ ನುಡಿಸ್ತಾರೆ ಸರ್, ಇವರು ಮೈಸೂರೇ. ಪುರುಷೋತ್ತಮ ನಗಾರಿ ಕಲಾವಿದರು, ಮೈಸೂರಿನವ್ರೆ ಸರ್. ಸರ್ ಈಗ ನಾವೊಂದು ಶೋ ಮಾಡ್ಬೋದಾ ಇಲ್ಲಿ? ಒಂದು 2 ಸೆಕೆಂಡ್ ಅಷ್ಟೇ. ನಿಮ್ದೇ ವೇದಿಕೆ, ಶುರು ಮಾಡಿ. ಕರ್ನಾಟಕದ ಬೇರೆ ಬೇರೆ ಜಾಗಗಳಿಂದ ಕಲಾವಿದರು ಇವತ್ತು ಬಂದು ಇಲ್ಲಿ ನಮ್ಗೆಲ್ಲ ನುಡಿಸ್ತಾ ಇದಾರೆ. ಸೊ ನಿಜಕ್ಕೂ ಆಕ್ಚುಲಿ ಅವ್ರ ಪರಿಚಯ ಮಾಡಿ ಅಂತ ಕೇಳಿದ್ ನಿಮಗೆ ನಾವು ಥ್ಯಾಂಕ್ ಯು. ಆಗ್ಲೇಬೇಕು. ಹೌದು. ಮತ್ತೊಮ್ಮೆ ಜಿ ಕನ್ನಡ ವಾಹಿನಿಗೆ ಯಾಕೆ ಧನ್ಯವಾದಗಳನ್ನ ಹೇಳ್ತೀನಿ ಅಂದ್ರೆ, ಸುಮ್ನೆ ಹಂಗೆ ಮಾಡ್ಬಿಡ್ಬೋದಲ್ಲಪ್ಪ. ಸಂಕ್ರಾಂತಿ ಸ್ಪೆಷಲ್ ಮ್ಯೂಸಿಷಿಯನ್ಸ್ ಇದಾರೆ, ಅಲ್ಲಿಂದ ಕರೆಸ್ಕೊಳ್ಳೋದು ಅದನ್ನೆಲ್ಲ ಹಿಂಗಪ್ಪ ಮಾಡೋದು ಅಂತ ಇಲ್ಲ. ಅದ್ ಹೇಗ್ ಮಾಡ್ಬೇಕು ಅದನ್ನ ಹಾಗೆ ಮಾಡ್ಬೇಕು ಅನ್ಬಿಟ್ಟು ಇವ್ರನ್ನೆಲ್ಲ ಕರೆಸಿದ್ರಲ್ಲ. ಇವರೆಲ್ಲರ ಪರಿಚಯ ಇಲ್ಲ ಅಂತಲ್ಲ, ಪರಿಚಯ ಇದೆ. ಆದ್ರೂ ಇಂತಹ ವೇದಿಕೆ ಮೇಲೆ ಅವ್ರು ಬಂದಾಗ ಈ ವೇದಿಕೆಯ ಘನತೆ ಜಾಸ್ತಿ ಆಗತ್ತೆ ಹೊರತು ನಿಮ್ಮ ಲೈಫಲ್ಲಿ ಬದಲಾವಣೆ ಅಲ್ಲ. ಈ ವೇದಿಕೆ ಘನತೆ ಜಾಸ್ತಿ ಆಗತ್ತಪ್ಪ ನೀವೆಲ್ಲರೂ ಬಂದು.
ಈ ಎಲ್ಲ ವಾದ್ಯಗಳು ಎಷ್ಟು ಕರಗಗಳಲ್ಲಿ, ಎಷ್ಟು ಜಾತ್ರೆಗಳಲ್ಲಿ, ಎಷ್ಟು ವರ್ಷಗಳಿಂದ, ಎಷ್ಟು ಯುಗಗಳಿಂದ ಬಂದಿವೆಯೋ ಯಾರಿಗೂ ಗೊತ್ತು. ಆದ್ರೆ ಅದನ್ನೆಲ್ಲ ನೀವು ಜೀವಂತವಾಗಿಟ್ಟಿದ್ದೀರಾ. ಅದು ಮತ್ತೊಮ್ಮೆ ಇವತ್ತು ನಮ್ಮ ಸರಿಗಮಪ ವೇದಿಕೆ ಮೇಲೆ ಜೀವಂತಗೊಳ್ತು. ಬಹಳ ಸಂತೋಷ. ಆಲ್ ದ ವೆರಿ ಬೆಸ್ಟ್. ನೀವಿಬ್ರು ಎಷ್ಟು ಚೆನ್ನಾಗಿ ಹಾಡಿದ್ರಿ, ಸುಚೇತನ್ ಸಾರು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಹಾಗುರುಗಳು ಹೇಳ್ದಂಗೆ, ಅರುಣ್ ಸರ್ ಈಸ್ ನಾಟ್ ಜಸ್ಟ್ ಅನ್ ಮ್ಯೂಸಿಷಿಯನ್, ಈಸ್ ಬಿಯಾಂಡ್ ಮ್ಯೂಸಿಷಿಯನ್. ಮ್ಯೂಸಿಷಿಯನ್ಸ್ನ ಹತ್ತಿರ ತರುವಂತಹ ಮನುಷ್ಯ. ನಮ್ಮೆಲ್ಲರ ಒಂದು ಅದೃಷ್ಟ ಅರುಣ್ ಅಂತಹ ಒಬ್ಬ ಮ್ಯೂಸಿಷಿಯನ್ ನಮ್ಮೊಂದಿಗಿದ್ದಾರೆ. ಆ್ಯಂಡ್ ವಿಶೇಷವಾಗಿ ಮಹಾಗುರುಗಳ ಒಂದು ಉಪಸ್ಥಿತಿಯಲ್ಲಿ ಇದಕ್ಕೆಲ್ಲ ನಿಜವಾದ ಅರ್ಥ ಇದೆ. ಯಾಕೆ ಅಂದ್ರೆ ಅದರ ಅರ್ಥ ಏನು ಅಂತ ನೀವು ನಮ್ಗೆ ಅರ್ಥ ಮಾಡಿಸ್ತೀರಾ. ಹಾಗಾಗಿ ಇದು ಬಹಳ ವಿಶೇಷವಾದ ದಿನ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ವಿ ಪಿ ಸರ್ ಆಕ್ಚುಲಿ ತುಂಬಾ ಅದ್ಭುತವಾಗಿ ಸಾಲುಗಳನ್ನ ಹೇಳಿದ್ರು. ಜನಪದವನ್ನ ನಶಿಸಿ ಹೋಗ್ತಾ ಇದೆ ಅಂತ ಅನ್ಸುವಂತಹ ಜನಪದ ಕಲೆಯನ್ನ ಇವತ್ತಿಗೂ ಉಳಿಸಿ ಬೆಳೆಸಿ ಜೋಪಾನವಾಗಿ ಕಾಪಾಡ್ತಾ ಇರುವಂತಹ ಈ ಜನಪದ ಕಲಾವಿದರಿಗೆ ಒಮ್ಮೆ ಎದ್ದು ನಿಂತು ಚಪ್ಪಾಳೆಯನ್ನ ನಾವು ಸಲ್ಲಿಸಲೇಬೇಕು. ಇದು ಬರೀ ವೇದಿಕೆಯಲ್ಲಿ ನಿಂತಿರುವಂತಹ ಜನಪದ ಕಲಾವಿದರಲ್ಲ, ಇಡೀ ಸಮಸ್ತ ಕರ್ನಾಟಕದ ಎಲ್ಲ ಜಾನಪದ ಕಲಾವಿದರಿಗೆ ನಮ್ಮ ವೇದಿಕೆಯ ಪರವಾಗಿ ಒಂದು ಸಲಾಂ. ಅರ್ಜುನ್ ಸರ್, ನನಗೆ ಇವತ್ತು ಸಡನ್ ಆಗಿ ಮೂಡ್ ಬಂದಿದ್ದು, ಒಂದೊಂದು ಇಂಡಿವಿಜುವಲ್ ಇನ್ಸ್ಟ್ರೂಮೆಂಟ್ಗೆ ಒಬ್ಬೊಬ್ಬ ಆರ್ಟಿಸ್ಟ್ ತನ್ನ ಜೀವನನೇ ಕೊಡ್ತಾನೆ ಅಂದ್ರೆ ಇದು ನಿಜವಾಗ್ಲೂ ಸಂಗೀತದ ತಾಯಿ ಜನಪದನೇ. ಎಂಥ ಅದ್ಭುತವಾಗಿತ್ತು ಅಂದ್ರೆ ಎಲ್ಲರೂ ಸೇರಿ ನುಡಿಸ್ಬೇಕಾದ್ರೆ ಈ ವೈಬ್ರೇಷನ್ಗೆ ನಮ್ಮ ಜಗತ್ತಿಗೆ ಅಂಟಿರೋಂಥ ಈ ವೈರಸ್ಗಳೆಲ್ಲ ಸತ್ತೋಯ್ತೇನೋ ಅಂತ ಅನ್ನಿಸ್ತು ನನಗೆ ಸಡನ್. ಅಂತ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ಆ್ಯಂಡ್ ಸಿಂಗರ್ಸ್ಗೆ ಮುಖ್ಯವಾಗಿ ನಿಜವಾಗ್ಲೂ ಪ್ರಾಕ್ಟೀಸ್ ಆಗಬೇಕಾಗಿರೋ ಜನಪದ. ಯಾಕಂದ್ರೆ ಎಕ್ಸ್ಪ್ರೆಷನ್ ಹುಟ್ಟೋದು ಅಲ್ಲೇನೆ. ಸಂಕ್ರಾಂತಿ ಹಬ್ಬಕ್ಕೆ ಇದಕ್ಕಿನ್ನ ದೊಡ್ಡ ವಿಷಯ, ಇದಕ್ಕಿನ್ನ ಒಳ್ಳೆ ವಿಷಯ ಇನ್ಯಾವುದು ನಡೆಯಕ್ಕೆ ಸಾಧ್ಯವೇ ಇಲ್ಲ. ಥ್ಯಾಂಕ್ ಯು ಝಿ ಫಾರ್ ದಿಸ್. ಥ್ಯಾಂಕ್ ಯು. ಧನ್ಯವಾದಗಳು ಅರ್ಜುನ್ ಸರ್. ಮಹಾಗುರುಗಳೇ, ಗೀಗಿ ಪದದ ಬಗ್ಗೆ? ಅದು ಉತ್ತರ ಕರ್ನಾಟಕದಿಂದ ಬಂದಂತ ಒಂದು ದೊಡ್ಡ ಪ್ರಕಾರ. ಲಾವಣಿಯನ್ನ ಶ್ರಾವ್ಯವಾಗಿಸಿದ್ದು ಗೀಗಿ ಪದ. ಅದು ನಮಗೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಜನಪದಕ್ಕೆ ಆಡು ಮಾತಿನ ಶಕ್ತಿ ಕಡಿಮೆ ಅಂತ ಲಾವಣಿಗಳು ಉಟ್ಕೊಂಡು ಲಾವಣಿಗಳನ್ನ ಕಥೆಯ ಮುಖಾಂತರ, ವಿಚಾರಗಳ ಮುಖಾಂತರ ಹೇಳುವ ಪದ್ಧತಿ ಬಂತು. ಬಟ್ ಅದಕ್ಕೆ ಸಂಗೀತದ ಲೇಪ ಕೊಡಬೇಕು ಅಂತ ಜನಪದರು ಯೋಚನೆ ಮಾಡಿ ಈ ಗೀಗಿ ಪದವನ್ನ ಅದಕ್ಕೆ ಆ್ಯಡ್ ಮಾಡಿದ್ರು. ನೋಡಿ, ಆ ಗೀ ಅಂತ ಬಂದ್ರೆ ಸಾಕು ಮನಸ್ಸೆಲ್ಲ ಆ ಕಡೆ ಸೆಳೆಯುತ್ತೆ. ನೀವು ಒಳ್ಳೆ ಮಾತು ಹೇಳಿದ್ರೆ, ನನ್ನ ಎದುರಿನಲ್ಲಿ ಇದೆಲ್ಲ ಮಾಡ್ತಾ ಇದೆ, ತುಂಬಾ ಪ್ರಶಸ್ತವಾಗಿದೆ ಅಂತ. ನಾನು ಇದರ ಹುಚ್ಚು ಸೇವಕ. ಸಾವಿರಾರು ಜನ ಜನಪದ ತಜ್ಞರು ಇದಕ್ಕೋಸ್ಕರ ದುಡಿದಿದ್ದಾರೆ. ಅವರ ಸಣ್ಣ ಪ್ರತಿನಿಧಿಯಾಗಿ ನಾನು ಇಲ್ಲಿ ಕೂತಿದ್ದೀನಿ. ಈ ಝೀಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಧ್ಯ ಇಲ್ಲ. ಜನಪದವೇ ಸರ್ವ ಸಂಗೀತಗಳ ತಾಯಿಯಾಗಿದೆ. ಜನಪದವೇ ಸರ್ವ ಸಂಸ್ಕೃತಿಗಳ ಮೂಲವಾಗಿದೆ. ನಮಗೆ ಮೇಲು ಕೀಳನ್ನ ಹೇಳದೇ ಇರತಕ್ಕಂಥ ಏಕೈಕ ಸಂಗೀತ ಪ್ರಕಾರ ಜನಪದ. ಅಂತಹ ಗೀಗಿ ಪದವನ್ನ ಹೇಳಿದಂತಹ ಅಶ್ವಿನ್ ಶರ್ಮಾ ಹಾಗೂ ಮಧ್ವೇಶ್, ತುಂಬ ಹೃದಯದ ಧನ್ಯವಾದಗಳು ನಿಮ್ಮಿಬ್ಬರಿಗೆ.